ಹೋದ್ಮೇಲೂ ಮತ್ತೆ ಮಯೂರಿ ಸಿಸ್ಟರ್ ಬರೋದ್ ಬೇಡ ಅಂತಿದ್ಯಲ್ಲೋ. ಅವ್ರು ಬರ್ದೆ ವಿಜಿ ಬರಲ್ಲ ಕಣೋ. ಸರಿ, ನನ್ನ ಹತ್ರ ಒಂದು ಬ್ಯೂಟಿಫುಲ್ ಐಡಿಯಾ ಇದೆ. ನೀನ್ ಎಸ್ ಅಂದ್ರೆ ಎಸ್. ಈ ಸಲ ಟ್ರಿಪ್ಗೆ ನಾನು ನೀನು ಹೊಟ್ಟೋಗ್ಬಿಡೋಣ. ಮುಂದಿನ ಸಲ ನೀನ್ ಹೆಂಡತಿನ ಕರ್ಕೊಂಡು ಎಲ್ಲಿಗಾದ್ರೂ ಹೆಂಗೋ ಆಗುತ್ತೆ. ನಾನ್ ಮದ್ವೆ ಆದಾಗಿಂದ ಅವಳು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಕಣೋ. ಈ ಸರಿ ಕರ್ಕೊಂಡು ಹೋಗ್ತೀನಿ ಅಂತ ರೆಡಿ ಮಾಡಿಸ್ಬಿಟ್ಟಿದೀನಿ. ಪ್ಲೀಸ್ ಕಣೋ, ಯಮುನ ಎದ್ರಾಕೊಂಡ್ ಬೇಕಾದ್ರೂ ಬದುಕ್ಬಿಡ್ಬೋದು. ಹೆಂಡ್ತಿನ ಎದ್ರಾಕೊಂಡ್ ನಿಮ್ದ್ಯಾಕ್ ಬದುಕಕ್ಕಾಗುತ್ತೇನೋ? ಪ್ಲೀಸ್ ಕಣೋ. ನಿಂದು ನಿನ್ ಹೆಂಡತಿ ಪ್ರಾಬ್ಲಮ್ ನನಗೆ ಯಾಕೋ ಸೇರಿಸ್ತಾ ಇದ್ಯಾ? ಅದ್ರಲ್ಲೂ ಈ ಬಂಗಾರಿ ನಾನು ಹಾಸ್ಪಿಟ್ಲಿಂದ ಮನೆಗ್ ಬಂದಾಗಿಂದ ನೋಡ್ತಾ ಇದೀನಿ, ಬೇಜಾನ್ ಆರೈಕೆ ಮಾಡ್ತೀಯಾರೆ. ಇಂಥ ಟೈಮಲ್ಲಿ ನಾನು ಅವ್ರ ಮುಂದೆ ಎಣ್ಣೆ ಗ್ಲಾಸ್ ಇಟ್ಕೊಂಡ್ರೆ ನನಗೆ ಎಣ್ಣೆ ತೊಟ್ಟು ಕುಡಿಯೋದಕ್ ಬಿಡ್ತಾರ? ಬಿಡಲ್ಲ. ಅದ್ರ ಬದಲು ಸುಮ್ಮನೆ ಬಿಡೋದೇ ಬೆಟರ್. ಇಲ್ಲಿಂದ ಅಲ್ಲಿಗೆ ಹೋಗಿ ಎಣ್ಣೆ ಹೊಡಿದೆ ಹೋದ್ರೆ ಏನೋ ಪ್ರಯೋಜನ. ಇದಾ ನಿನ್ ಪ್ರಾಬ್ಲಮ್? ಮಯೂರಿ ಸಿಸ್ಟರ್ ಹತ್ರ ಮಾತಾಡಿ ನೀನ್ ಎಣ್ಣೆ ಹೊಡಿಯೋದಕ್ಕೆ ಏನು ಪ್ರಾಬ್ಲಮ್ ಮಾಡದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ, ಓಕೆನಾ? ನನಗ್ಯಾಕೋ ಇದು ನಡೆಯುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಬೆಟರು ನೀನು ನಿನ್ ಹೆಂಡತಿನ ಕರ್ಕೊಂಡು ಎಲ್ಲಿಗಾದ್ರೂ ಹೋಗು, ನಾನು ನನ್ನ ಪಾಡಿಗೆ ಪಾಂಡಿಚೇರಿಗೆ ಹೊಟ್ಟೋತೀನಿ, ಬಿಟ್ಬಿಡೋಲ್ಲ. ಪ್ಲೀಸ್ ಕಣೋ, ನಿಂಗೆ ಸಿಸ್ಟರ್ ಮೇಲೆ ನಂಬಿಕೆ ಇಲ್ದೇ ಇರ್ಬೋದು, ನನ್ ಮೇಲೆ ನಂಬಿಕೆ ಇದೆ ತಾನೆ? ನಾನು ಒಪ್ಪಿಸ್ತೀನಿ. ನಿನ್ನ ಈ ಸ್ಥಿತಿಲಿ ನೋಡಿರೋರು ನಿನ್ ಖುಷಿ ಖಂಡಿತ ಅಡ್ಡ ಬರೋದಿಲ್ಲ ಕಣೋ. ಆ ನಂಬಿಕೆ ನನ್ಗಿದೆ. ಏನಂತ್ಯ? ನನ್ಗೋಸ್ಕರ ನೀವೇನಕ್ಕೆ ಹೋಗಲ್ಲ ಅಂತೀರಾ ಅಕ್ಕ? ನೀವು ಅವ್ರ ಜೊತೆ ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ ಅಕ್ಕ. ನೀನೇ ಇಲ್ಲ ಅಂದ್ಮೇಲೆ ಯಾವ ಖುಷಿ ಇರುತ್ತೆ ಮಯೂರಿ? ಬಾಯಿ ತುಂಬಾ ಅಕ್ಕ ಅಂತ ಕರಿತಿದ್ಯಾ, ಆದ್ರೆ ಈ ಅಕ್ಕನ ಜೊತೆ ಬರೋದಕ್ಕೆ ಹಿಂದೇಟಾಗ್ತಿದ್ಯಾ. ಈಗ ನಿನ್ ತಂಗಿಯರ್ ಕರೆದಿದ್ರೆ ನೀನ್ ಹೋಗದೆ ಇರ್ತಿದ್ಯಾ ಹೇಳು? ಅಕ್ಕ, ನೀವು ಒಡ ಹುಟ್ಟೋರ್ಗಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದೀರಾ. ನಿಮ್ ಮಾತನ್ನ ತೆಗ್ದು ಹಾಕಕ್ಕೂ ನನಗ್ ಮನ್ಸಿಲ್ಲ ಅಕ್ಕ. ಹಾಗಂತ ಒಪ್ಕೊಳ್ಳೋದಕ್ಕೂ ಮನ್ಸಾಗ್ತಿಲ್ಲ ಅಕ್ಕ. ಸರಿ, ಯಾವಾಗ ಹೊರಡೋದು ಅಕ್ಕ? ಯಾವಾಗ್ಲೇ ಅಲ್ಲ, ಈಗ್ಲೇ ಹೊರಡೋದು. ಸದ್ಯ ನೀನ್ ಒಪ್ಕೊಂಡೆ ಅಲ್ಲ, ಅಷ್ಟು ಸಾಕು. ಅಕ್ಕ, ನಾನಿನ್ನು ಬರೋದಕ್ಕೆ ಒಪ್ಕೊಂಡಿಲ್ಲ. ಒಂದ್ಸಲ ದೊಡ್ಡ ಯಜಮಾನ್ರನ್ನ ಕೇಳ್ಬೇಕು. ಅಷ್ಟೇ ತಾನೇ, ನಾನೇ ಅವ್ರ ಜೊತೆ ಮಾತಾಡ್ತೀನಿ, ಬಾ. ಸರಿನಪ್ಪ, ನನಗಿರೋದು ಅದೊಂದೇ ಪ್ರಾಬ್ಲಮ್ಮು. ಅದು ಬಿಟ್ರೆ ಇನ್ನೇನು ಇಲ್ಲ. ನನ್ನ ಪ್ರಾಬ್ಲಮ್ನ ನೀನೇ ಸಾಲ್ವ್ ಮಾಡ್ತೀಯ ಅಂದ್ರೆ ನೋ ಪ್ರಾಬ್ಲಮ್.